ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಪ್ರೇಮ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ ಅನ್ನೋದನ್ನೆಲ್ಲ ಕೇಳಿದ್ದೀನ್ರಪ್ಪ. ಆದ್ರೆ ಈಗ ತಾಳ್ಮೆ ಪರೀಕ್ಷೆ ನಡಿಲಿಕ್ಕತ್ತದ. ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಅನ್ನೋದು ಅವ್ರು ಎಷ್ಟು ಓದ್ಯಾರ, ಅವ್ರು ಎಷ್ಟು ತಿಳ್ಕೊಂಡಾರ, ಅವ್ರು ಎಷ್ಟು ಶಾಣೆ ಅದಾರ ಅನ್ನೋದ್ರ ಬಗ್ಗೆ ಇರಬೇಕಾಗಿತ್ತು. ಆದ್ರೆ ಸರ್ಕಾರ ಈಗ ಸಿಇಟಿ, ನೀಟ್ ಪರೀಕ್ಷೆ, KPSC ಪರೀಕ್ಷೆ, ಈ ಎಲ್ಲಾ ಪರೀಕ್ಷೆಗಳ ಹೆಸರಿನ್ಯಾಗ ಮಂದಿ ಜಾಣ್ಮೆ ಅಲ್ಲ, ಮಂದಿದ ತಾಳ್ಮೆ ಪರೀಕ್ಷೆ ಮಾಡ್ಲಿಕ್ಕತ್ತಾರ. ಒಂದ್ ಕಡೆ ಸಿಇಟಿ ಪರೀಕ್ಷೆದಾಗ ಜನಿವಾರ ತೆಗೆಸಿದ ಕೇಸ್ ಇನ್ನ ನೆನಪೇ ಹಾರಿದ್ದಿಲ್ಲ. ಅಷ್ಟ್ರಾಗ್ ಮತ್ತೊಂದು ಘಟನೆ ನಡೆದೈತಿ ನೋಡ್ರಿ. ನೀಟ್ ಪರೀಕ್ಷೆದಾಗೂ ಹಿಂಗೆ ಕಲಬುರಗಿ ನಗರದಾಗ ಸೈಂಟ್ ಮೇರಿ ಸ್ಕೂಲ್ನಾಗ ನೀಟ್ ಪರೀಕ್ಷೆ ಬರೀಲಿಕ್ ಬಂದಿದ್ದಂಥ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಶ್ರೀಪಾದ್ ಪಾಟೀಲ್ ಅನ್ನುವಂಥ ವಿದ್ಯಾರ್ಥಿ ಹೋಗ್ಯಾರ ಪಾಪ ಪರೀಕ್ಷೆ ಬರೀಲಿಕ್ಕ. ಅವ್ರಿಗೆ ಜನಿವಾರ ತೆಗಿಲಿಕ್ ಸಿಬ್ಬಂದಿ ಹೇಳ್ಯಾರ. ಆದ್ರ ಅವ್ರು ಯಾಕೆ ಒಲ್ಲಲ್ಲಿ ಕತ್ತಿದ್ರ? ಅವಾಗ ಅವ್ರು ಅಪ್ಪ ಪಾಪ ಕನ್ವಿನ್ಸ್ ಮಾಡ್ಯಾರ. ವರ್ಷದಿಂದ ಈ ಪರೀಕ್ಷೆ ತಯಾರಿ ಮಾಡ್ಕೊಂಡಿದ್ದಿ, ಸುಮ್ನೆ ಹೋಗಿ ಪರೀಕ್ಷೆ ಬರಿಯಪ್ಪ ಅಂತಂದಾರ. ಆಮೇಲೆ ಅವರು ಜನಿವಾರ ತೆಗೆದು ಪರೀಕ್ಷೆಗೆ ಹಾಜರಾಗ್ಯಾರ. ಇದು ಗೊತ್ತಾಗಿ ಬ್ರಾಹ್ಮಣ ಸಮುದಾಯದವರು ಪ್ರತಿಭಟನೆ ಮಾಡ್ಯಾರ. ಇದರಿಂದ ಎಚ್ಚೆತ್ಕೊಂಡಂತಹ ಸರ್ಕಾರ ಇಬ್ರು ನೀಟ್ ಸಿಬ್ಬಂದಿ ವಿರುದ್ಧ ಕಲಬುರಗಿ ಸ್ಟೇಷನ್ ಬಜಾರ್ ಸ್ಟೇಷನ್ನಾಗ FIR ದಾಖಲು ಮಾಡ್ಯಾರ. ಆದ್ರ ನೋಡ್ರಿ ಪಾಪ ಆಮೇಲೆ ಆ ವಿದ್ಯಾರ್ಥಿ ಹೇಳಿದ್ದನ್ನ ಕೇಳಿದಾಗ ನಮಗ್ ಅರಿವಿಗೆ ಬರ್ತದ ಎಂಥ ಸಮಸ್ಯೆ ಇದು ಅಂತ ಹೇಳಿ. ಪರೀಕ್ಷೆಗೆ ಹೋಗು ಮುಂದ ನನಗ್ ಜನಿವಾರ ತೆಗೆದಿಟ್ಟು ಬಾ ಅಂತ ಹೇಳಿದ್ರು. ಅವಾಗ ನಾ ಜನಿವಾರ ತೆಗೆದು ಅಪ್ಪನ ಕೈಯಾಗ ಕೊಟ್ಟು ಬಂದೆ. ಇದರಿಂದ ನನಗ ಮಾನಸಿಕ ಗೊಂದಲ ಆಗ್ಬಿಡ್ತು. OMR ಸೀಟ್ನಾಗ ನೋಂದಣಿ ನಂಬರ್ ಇರ್ತೈತ್ಲ, ಅದನ್ನೂ ನಾನು ತಪ್ಪಾಗಿ ಬರೆದು ಬಿಟ್ಟೆ. ಪ್ರಶ್ನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ ಸಹಿತ ನನಗ ಆಗ್ಲಿಲ್ಲ. ಹಿಂಗಾಗಿ ನನಗ್ ಮತ್ತೊಮ್ಮೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಂಡಾರತ್. ನೋಡ್ರಿ ಇದರಿಂದ ಏನ್ ಅರ್ಥ ಆಗ್ತದ, ಏನ್ ತಿಳಿತದ ಹೇಳ್ರಿ? ಸಲೀಸ ಹೇಳ್ಬಿಡ್ತಾರ್ರಿ ಬಹಳ ಮಂದಿ. ಧಾರ್ಮಿಕ ಭಾವನೆಗೆ ಧಕ್ಕೆ ಅಂದ್ರ ಇದೇ ನೋಡ್ರಪ್ಪ. ಬಹಳ ಮಂದಿ ಸಲೀಸಾಗಿ ಹೇಳ್ಬಿಡ್ತಾರೆ, ಜನಿವಾರ ತೆಗೆದಿಟ್ಟು ಪರೀಕ್ಷೆ ಬರೆಯುದ್ರಾಗ ಏನಾಯ್ತಿ, ಒಂದಿನ ತೆಗೆದು ಪರೀಕ್ಷೆ ಬರಿಬೇಕಪ್ಪ ಅಂತ ಹೇಳ್ಬಿಡ್ತಾರ. ಆದ್ರ ಅದರ ಜೊತೆಗೆ ಅವ್ರು ಇಷ್ಟು ದಿನ ಇಷ್ಟು ವರ್ಷ ಆಚರಿಸ್ಕೊಂಡು ಬಂದಂತಹ ಪದ್ಧತಿ ಇರ್ತೈತಿ. ಹಿಂಗಾಗಿ ಅದು ಅವ್ರ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರ್ತೈತಿ. ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಇಂಥ ಡಿಸ್ಟರ್ಬೆನ್ಸ್ ಆದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇದು ಬಹಳ ಗಂಭೀರವಾದ ಸಮಸ್ಯೆ. ಒಂದ್ ವಾರದ ಹಿಂದಷ್ಟೇ ರಾಜ್ಯ ಹೈಕೋರ್ಟ್ ಸಹಿತ ಸರ್ಕಾರಕ್ಕ ಮತ್ತ KEAಗೆಲ್ಲ ನೋಟಿಸ್ ಕೊಟ್ಟಿತ್ತು. CET ಪರೀಕ್ಷೆದಾಗ್ನು ಇದೇ ತರ ಬಹಳಷ್ಟು ಆಗ್ಯಾವ ಅಂತ ಹೇಳಿ ಕಂಪ್ಲೇಂಟ್ಗಳು ಬಂದಾವ. ಇನ್ ಮುಂದರೆ ಸರ್ಕಾರ ಕಟ್ಟುನಿಟ್ಟಾಗಿ ಒಂದು ಆದೇಶ ಮಾಡಿ ಯಾವುದೇ ಧರ್ಮದ ಭಾವನೆಗಳಿಗೆ ಧಕ್ಕೆ ಬರ್ಲಾರ್ದಂಗ ಪರೀಕ್ಷೆಗಳನ್ನ ನಡೆಸಬೇಕು ಅಂತ ಕೇಳ್ಕೊಳಿಕತ್ತಿ ನೋಡ್ರಪ್ಪ. ಇನ್ನು KPSC ಕರ್ಮಕಾಂಡಗಳ ಎರಡ ನ್ಯಾಯಾಲಯನೇ ಶಿಸ್ತು ಉಗಿದು ಉಪ್ಪಿನಕಾಯಿ ಹಾಕಿತ್ತು. ಆದ್ರೂ ಮೇ 3ನೇ ತಾರೀಕು ಪರೀಕ್ಷೆ ನಡೆಸ್ತೀವಿ ಅಂತ ಸರ್ಕಾರ ಒಪ್ಪಿಕೊಂಡಿತ್ತು. ಆದ್ರೆ ಏನಾಯ್ತು? ಪರೀಕ್ಷೆ ಹಿಂದಿನ ದಿನ ಅಂದ್ರ ನಡುರಾತ್ರಿ 12ಕ್ಕೆ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರಂತ. ಹೆಂಗದ ನೋಡ್ರಿ. ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಇದನ್ನ ಕೇಳಿ ಗಾಬರಿ ಆಗುದಿಲ್ಲ ಏನ್ ಹೇಳ್ರಿ? ನಡುರಾತ್ರಿ ಅರ್ಜಿ ಸಲ್ಲಿಸಿ ಹಾಲ್ ಟಿಕೆಟ್ ತಗೊಂಡು ಮರ್ದಿನ ಪರೀಕ್ಷೆಗೆ ಹಾಜರಾಗಬೇಕಂದ್ರ ಹೆಂಗ ಸಾಧ್ಯ ಐತಿ? ಹಿಂದಿನ ದಿನ ಅವರು ಶಾಂತ ರೀತಿಯಿಂದ ಕುಂತು ಓದ್ಬೇಕು, ನೆಕ್ಸ್ಟ್ ಡೇ ಪರೀಕ್ಷೆಗೆ ಹಾಜರಾಗಬೇಕು. ಏನ್ರಿ ಹಾಲ್ ಟಿಕೆಟ್ ಕೊಡೋ ಸಮಯ ಅದು ಅಪರಾತ್ರಿ ನಡುರಾತ್ರಿ. ಅದ್ರಾಗ ಈಗಂತೂ ಬೆಂಗಳೂರಾಗ ಯಾವಾಗ ಮಳಿ ಬರ್ತದ ಹೇಳಲಿಕ್ಕಾಗಲ್ಲ. ಇಂಥ ನಡುರಾತ್ರಿದಾಗ ಪಾಪ ಕೈಯಾಗ ಒಂದು ಕೂಸ್ ಹಿಡ್ಕೊಂಡು ನಿಂತವ್ರು ಒಬ್ರು, ಶೈಕ್ಷಣಿಕ ದಾಖಲೆಗಳು ಹಿಡ್ಕೊಂಡಿರೋರು ಇನ್ನೊಬ್ರು. ಅಲ್ಲ ಇದೆಲ್ಲ ನೋಡಿದ್ರೆ ಎಲ್ಲಿ ಊರಿಗೆ ಹೊಂಟ್ರೇನಂತ ಅನ್ಸ್ಬಿಡ್ತದ. ಆದ್ರೆ ಇದೆಲ್ಲಾ ಕಂಡಿದ್ದಿ KPSC ಪರೀಕ್ಷೆ ಬಲ್ಲಿ ನೋಡ್ರಿ ಹೆಂಗದ. ಪಾಪ ಇಲ್ಲೊಬ್ರು ಹೆಣ್ಮಕ್ಳು ತಮ್ಮ ಕಷ್ಟನ ಹೇಳ್ಕೊಂಡಾರ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ನಾನಂತೂ ಎಲ್ಲೂ ನೋಡಿಲ್ಲ.
12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. DDL ಕಟ್ಟಬೇಕು ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು. ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರ್ಬೇಕಾ? ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗ್ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗ್ಲೇಬಾರ್ದ? ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ? ಹೆಣ್ಮಕ್ಳು ಹೇಗ್ ಬರ್ಬೇಕು ಹೇಳಿ? ಮನೆ ಒಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತದ್ರಲ್ಲಿ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಯಾಕೆ? ನಿನ್ನೆ ಬಿಡ್ಬೋದಿತ್ತಲ್ವಾ? ಇವತ್ತು ಬೆಳಗಿಂದ ಟೈಮ್ ಇತ್ತಿದ್ದು, ಅವಾಗೆಲ್ಲ ಕಾಣ್ಲಿಲ್ವಾ? ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರಿಬೇಕು ನಾವು. ಅಲ್ರಿ, ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ 10 ರಿಂದ 12 ತಾಸು ಟೈಮ್ ಬೇಕು. ಹೇಗ್ ಬರಕ್ಕಾಗತ್ತೆ? ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ. ಯಾರು ಹೇಳೋರಿಲ್ವಾ? ಯಾರು ಕೇಳೋರಿಲ್ವಾ? ಕನ್ನಡ ಕಲ್ತಿದ್ದೆ ತಪ್ಪಾಗ್ಬಿಡ್ತಾ? ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗ್ಬಿಡ್ತಾ? ನಮ್ಮನ್ನು ಮಾತಾಡ್ಸೋರೇ ದಿಕ್ಕಿಲ್ಲ. ಸರಿ, ನಾವೀಗ ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರ್ತೇವೆ. ನಮ್ಮ ರಕ್ಷಣೆಯನ್ನ ನೀವು ಮಾಡ್ತೀರಾ ಹೇಳಿ? ಮಧ್ಯರಾತ್ರಿ ನಾವು ಬರ್ತೇವೆ, ಅಪ್ಲಿಕೇಶನ್ ಹಾಕ್ತೇವೆ, ಮೇನ್ಸಿಗೆ ಅಪ್ಲಿಕೇಶನ್ ಹಾಕ್ತೇವೆ. ನಮ್ಮ ರಕ್ಷಣೆ ನೀವು ಮಾಡ್ತೀರಾ? ನಮಗೇನಾದ್ರೂ ಆದ್ರೆ ನೀವು ನಮ್ಮನ್ನ ರಕ್ಷಣೆ ಮಾಡ್ತೀರಾ ಹೇಳಿ? ರಕ್ಷಣೆ ಕೊಡ್ತೇವೆ ಅಂದ್ರೆ ನಾವು ಬರ್ತೇವೆ. ಅಲ್ಲಿಗೆ ಬಂದು ನಾವು DD ಹೇಗೆ ಕಟ್ಟೋದು? ನೀವೇನೋ ನಿಮ್ಮ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಾ, ಬ್ಯಾಂಕ್ಗಳು ಎಲ್ಲಿದ್ದಾವೆ? DD ಹೇಗೆ ಕಟ್ಟಬೇಕು? ಅಂದ್ರೆ ಇದೆಲ್ಲವೂ KPSC ಒಂದು ಕುತಂತ್ರ. 12 ಗಂಟೆಗೆ ಬಿಟ್ರೆ ಈ ಕಡೆ ಇವರು ಎಕ್ಸಾಮ್ ಬರೆಯಕ್ಕೂ ಆಗದೆ, ಬರಕ್ಕೂ ಆಗದೆ, ಹೆಣ್ಮಕ್ಳು ಅಲ್ಲೇ ಸಾಯ್ಬೇಕು ಅಂತ ನಮ್ಮನ್ನ ನೀವೇ ಸೋಲ್ಸ್ಬಿಟ್ರಿ. ಹೆಂಗಂತ ಬಹಳಷ್ಟು ಪ್ರಶ್ನೆಗಳದಾವ. ಹಿಂಗ ನಡುರಾತ್ರಿ 12ಕ್ಕೆ ಹಾಲ್ ಟಿಕೆಟ್ ಕೊಡ್ತೀನಿ ಅಂದ್ರ ಅವ್ರು ಹೆಂಗ್ ಬರಬೇಕು? ಹೆಣ್ಮಕ್ಳು ಹೆಂಗ್ ಬರ್ಬೇಕು? ಒಂಟಿ ಹೆಣ್ಮಕ್ಳು ಇರ್ತಾರ, ದೂರಿಂದ ಬರೋರು ಇರ್ತಾರ, 12 ತಾಸು 15 ತಾಸು ಜರ್ನಿ ಮಾಡಿ ಬರ್ಬೇಕಾಗ್ತಿರ್ತದ. ಇಷ್ಟೆಲ್ಲಾ ಸಮಸ್ಯೆಗಳ ನಡುವ ಪರೀಕ್ಷೆ ಹೆಂಗ್ ಮಾಡ್ಬೇಕಂತ ಅವ್ರು ಹೆಂಗ್ ಬರಿಬೇಕು? ಸರಿಯಾಗಿ ಒಂದು ಪರೀಕ್ಷೆನೇ ನಡೆಸ್ಲಿಕ್ಕೆ ಆಗಿಲ್ಲ ಅಂದ್ರ ಇಡೀ ರಾಜ್ಯದ ಆಡಳಿತನ ಹೆಂಗ್ ನಡೆಸ್ತಾರ ಇವರು ಅನ್ನೋ ಸಂಶಯ ಬರುದಿಲ್ಲೇನ್ರಿ? ಇನ್ನು ಅವಘಡಗಳು ಅವಾಂತರಗಳು ಹೆಂಗ್ ನಡೀತಾವ, ಅದರಿಂದ ಒಂದು ಕ್ಷಣ ಮಾತ್ರದ ಹೆಂಗ್ ಪಾರಾಗ್ತಾರ ಅನ್ಲಿಕ್ಕೆ ಇದೊಂದು ವಿಡಿಯೋ ಸಾಕ್ಷಿ ನೋಡ್ರಿ. ತಮಿಳುನಾಡಿನ ಮೈಲಾಡುತುರೈನಾಗ ಒಂದು ಕಾರ್ಯಕ್ರಮ ನಡಿಲಿಕತ್ತಿತ್ತಂತ. DMK ಸಂಸದ A. ರಾಜಾ ಅನ್ನುವಂಥವ್ರು ಸ್ಟೇಜ್ ಮೇಲೆ ಮಾತಾಡ್ಲಿಕತ್ತಿದ್ರು. ಯಾವ ಡಯಾಸ್ ಮುಂಗ್ ನಿಂತು ಮಾತಾಡ್ಲಿಕತ್ತಿದ್ರಲ್ಲ, ಆ ಡಯಾಸ್ ಮೇಲೆ ಫಟ್ ಅಂತ ಲೈಟ್ ಸ್ಟ್ಯಾಂಡ್ ಬಿಡ್ತು. ಸ್ವಲ್ಪದ್ರಾಗೆ ಅಪಾಯದಿಂದ ಪಾರಾದ್ರ ನೋಡ್ರಿ. ಅದು ಅನ್ಸಿ ಅದು ಬೀಳ್ತದಂತ ಗೊತ್ತಾಗಿ ಸ್ವಲ್ಪ ಈ ಕಡೆ ಸರಿದ್ರ ನೋಡ್ರಿ, ಅಷ್ಟ್ರಾಗೆ ಜೀವ ಉಳಿತ ಅನ್ಕೋಬೇಕು ನೋಡ್ರಿ. ಈ ವಿಡಿಯೋ ಈಗ ವೈರಲ್ ಆಗ್ಬಿಟ್ಟದ. ಇನ್ನು ಕಡಿಕ್ ಪ್ರಸ್ತುತ ರಾಜ್ಯದಾಗಿರುವಂತಹ ಪರಿಸ್ಥಿತಿ ನಿಮಗೆಲ್ಲ ಗೊತ್ತದ. ನೀರಿಗೂ ಟ್ಯಾಕ್ಸ್ ಹಾಕ್ಬಿಟ್ರು, ಕಸಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ರು. ಅಷ್ಟೇ ಅಲ್ಲ, ಒಂದು ಗಾಡಿ ಪಾರ್ಕ್ ಮಾಡ್ಬೇಕಂದ್ರು ಟ್ಯಾಕ್ಸ್ ಅಂತ, ಇನ್ನು ವಾಕಿಂಗ್ ಮಾಡ್ಲಿಕ್ಕೆ ಪಾರ್ಕ್ನಾಗ ಟ್ಯಾಕ್ಸ್ ಅಂತ ಏನೇನೋ ಟ್ಯಾಕ್ಸ್ಗಳು ಬಂದಾವ. ಹಿಂಗಾಗಿ ನಮ್ಮ ರಾಜ್ಯದಾಗ ಮುಂದಿನ ದಿನ ಭವಿಷ್ಯದ ಪರಿಸ್ಥಿತಿ ಏನಾಗಬಹುದು? ಹಿಂಗೂ ಆದ್ರ ಆಶ್ಚರ್ಯ ಇಲ್ಲ ನೋಡ್ರಿ. ಲವ್ ಟ್ಯಾಕ್ಸ್ ಕಟ್ಟಿದ್ದೀರಾ? ಲವ್ ಮಾಡಕ್ ಯೂಸ್ ಮಾಡ್ತಿರೋ ಈ ಪಾರ್ಕ್ ಗೌರ್ಮೆಂಟ್ ಸೇರಿದ್ದು. ಟ್ರಾಲು ಇವತ್ತಿಂದ 150 ರೂಪಾಯಿ ಅಮ್ಮ. ಕೇಸ್ ಟ್ಯಾಕ್ಸ್ ಕಟ್ಟಿದ್ರಾ? 50 ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು. ದಿಸ್ ಈಸ್ ವಾಕಿಂಗ್ ಟ್ಯಾಕ್ಸ್. ಕೂತ್ಕೊಂಡ್ಬಿಟ್ರೆ ಸಿಟ್ಟಿಂಗ್ ಟ್ಯಾಕ್ಸ್ ಹಾಕ್ತೇನೆ, ಗುರಾಯಿಸಿದ್ರೆ ಲುಕಿಂಗ್ ಟ್ಯಾಕ್ಸ್ ಹಾಕ್ತೇನೆ. ಟ್ಯಾಕ್ಸು ಏನ್ ಮಾಡಿದ್ರು ಟ್ಯಾಕ್ಸು, ಕುಂತ್ರು ಟ್ಯಾಕ್ಸು, ನಿಂತ್ರು ಟ್ಯಾಕ್ಸು, ಉಸಿರಾಡಿದರು ಟ್ಯಾಕ್ಸು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.